ಎಲ್ಲರಿಗೂ ನಮಸ್ಕಾರ. ಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲಿಗೆ ಸ್ವಾಗತ. ಸ್ನೇಹಿತರೆ, ನೋಡಿ ಇಲ್ಲಿ ನಾನು ಕೆಂಪು ಕಡಲೆ ತಗೊಂಡಿದ್ದೇನೆ. ಇದನ್ನು ನಾನು ಹಿಂದಿನ ದಿವಸವೇ ನೆನೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇವಾಗ ಬೆಳಗ್ಗೆ ಇದನ್ನು ನಾನು ಬೇಯಿಸ್ತಿದ್ದೇನೆ. ಕಡಲೆಯನ್ನು ಒಂದು 6ರಿಂದ 7 ಗಂಟೆ ಆದರೂ ಚೆನ್ನಾಗಿ ನೆನೆಸಬೇಕು. ಹಾಗೆ ಇದು ನೋಡಿ ಒಳ್ಳೆ ಹೈ ಪ್ರೋಟೀನ್ ಇರುವಂಥ ಒಂದು ಚೆನ್ನ. ಹಾಗೆ ಇದರಿಂದ ಒಂದು ಒಳ್ಳೆಯ ಒಂದು ರೆಸಿಪಿಯನ್ನು ಮಾಡುವ. ಇವಾಗ ಇದನ್ನೆಲ್ಲ ನಾವು ಕುಕ್ಕರಿಗೆ ಹಾಕಿ ಕಡಲೆ ಮುಳುಗಿಸುವಷ್ಟು ನೀರನ್ನು ಹಾಕಿಕೊಳ್ಳ. ನೀರು ಹಾಕಿದ ನಂತರ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ಉಪ್ಪು ಹಾಕಿದ ನಂತರ ಲಿಡ್ ಹಾಕಿ ಒಂದು 5ರಿಂದ 6 ವಿಶಿಲ್ ಬರುವ ತನಕ ಇದನ್ನು ನಾವು ಬೇಯಿಸಿಕೊಳ್ಳುವ. ಇವಾಗ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಅದಕ್ಕಾಗಿ ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ಅದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಪೆಪ್ಪರ್, ಕಾಳು ಮೆಣಸು, ಒಂದು ಸಣ್ಣ ತುಂಡು ಚಕ್ಕೆ, 2 ಏಲಕ್ಕಿ, ಈ 2 ಲವಂಗ, ಒಂದು ಏಲಕ್ಕಿ. ಅದರ ಜೊತೆಯಲ್ಲಿ 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಮಾಡಲಿಕ್ಕೆ ಬೇಗ ಫ್ರೈ ಮಾಡಬೇಕು ಅಂತಿದ್ರೆ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಒಂದು 6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಒಂದು ತುಂಡು ಶುಂಠಿ, 2 ಕಾಯಿ ಮೆಣಸನ್ನು ಕಟ್ ಮಾಡಿಕೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ಇಲ್ಲಿ ಈರುಳ್ಳಿ ಕೆಂಪಗಾಗಬೇಕು, ಆ ರೀತಿ ಇದನ್ನೊಮ್ಮೆ ಫ್ರೈ ಮಾಡುವ. ಈರುಳ್ಳಿ ನೋಡಿ ಇಲ್ಲಿ ಫ್ರೈ ಆಗ್ತಾ ಬಂತು, ಕೆಂಪಗಾಯಿತು ನೋಡಿ, ಈ ರೀತಿ ಆಗಬೇಕು. ಈ ಹೊತ್ತಿಗೆ ನಾವಿಲ್ಲಿ 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನೀಗ ಹಾಕ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ಪುದೀನ ಸೊಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ಇವಾಗ ಇಲ್ಲಿ ಮಸಾಲೆ ಪೂರ್ತಿ ಚೆನ್ನಾಗಿ ಫ್ರೈ ಆಗಿದೆ, ಈರುಳ್ಳಿ ಕೂಡ ಕೆಂಪಗಾಗಿದೆ. ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಹಾಗೆ ನೋಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ಹೊತ್ತಿಗೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಹಾಗೆ ಮಸಾಲೆಯನ್ನು ಇನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ಇಲ್ಲಿ ಫ್ರೈ ಮಾಡಿದಂಥ ಮಸಾಲೆ ಪೂರ್ತಿ ತಣ್ಣಗಾಗಿದೆ. ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಹಾಕಿ ನಯವಾಗಿ ರುಬ್ಬಿಕೊಂಡು ಬರುವ. ಮಸಾಲೆಯನ್ನು ನಯವಾಗಿ ರುಬ್ಬಿಕೊಂಡಿದ್ದೇನೆ ನೋಡಿ, ಈ ರೀತಿ ಇರಬೇಕು ಪೇಸ್ಟು. ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ, ಈ ರೀತಿ. ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳುವ. ಇವಾಗ ನೋಡಿ ಕಡಲೆ ಚೆನ್ನಾಗಿ ಬೆಂದಿದೆ ನೋಡಿ, ಹೀಗೆ ಪಿಚ್ಕಾಗಬೇಕು ನೋಡಿ, ಅಷ್ಟು ಚೆನ್ನಾಗಿ ಬೇಯಬೇಕು ಕಡಲೆ. ಈ ರೀತಿ ಬೆಂದಿದೆ. ಒಂದು 5 ವಿಶಿಲ್ ಹಾಕಿ ಕೂಗಿಸ್ಕೊಂಡಿದ್ದೇನೆ. ಇವಾಗ ಇನ್ನು ನಾವು ಇಲ್ಲಿ ನಾನು ಮಸಾಲೆ ಹುರಿದಂಥ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಈಗ 1 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನಿಗಿಂತಲೂ ಕಡಿಮೆ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ 1 ಕಡ್ಡಿ ಬೇವು ಸೊಪ್ಪನ್ನು ಕೂಡ ಹಾಕಿಕೊಳ್ಳುವ. ಇವಾಗ ಇದಕ್ಕೆ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕಿಕೊಳ್ಳ. ಇವಾಗ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡುವ. ಉರಿಯನ್ನು ಮೀಡಿಯಂ ಫ್ಲೇಮ್ಗೆ ಹಾಕಿಕೊಂಡ್ರೆ ಆಯಿತು. ಹಾಕಿ ಚೆನ್ನಾಗಿ ಮಸಾಲೆ ಈ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹೀಗೆ ಸೈಡಿಂದ ಎಣ್ಣೆ ಬಿಟ್ಟುಕೊಂಡು ಬರಬೇಕು, ಆ ರೀತಿ ಇದನ್ನೊಮ್ಮೆ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡುವ. ನೋಡಿ ಮಸಾಲೆ ಈಗ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಎಣ್ಣೆ ಕೂಡ ಬರ್ತಾ ಉಂಟು. ಈ ಹೊತ್ತಿಗೆ ನಾವು ಮಿಕ್ಸರ್ ಜಾರ್ ತೊಳೆದಂಥ ನೀರನ್ನು ಇದಕ್ಕೆ ಸೇರಿಸುವ. ಜಾಸ್ತಿ ನೀರು ಸೇರಿಸಲಿಕ್ಕಿಲ್ಲ, ಒಂದು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡುವ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಟಂಥ ಕಡಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, 1/4 ಟೀ ಸ್ಪೂನಷ್ಟು ಅರಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು. ಖಾರ ನೋಡಿ ಹಾಕಿಕೊಳ್ಳಿ. ಪೆಪ್ಪರ್ ಹಾಕಿದ್ದೇವೆ, ಕಾಯಿ ಮೆಣಸು ಕೂಡ ಹಾಕಿದ್ದೇವೆ. ಹಾಗೆ ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡಿದರೆ ಆಯಿತು. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋ. ಇನ್ನು ಮಸಾಲೆ ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು, ಆ ರೀತಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಆಮ್ಚೂರ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ನೀವು ನೋಡಿ ಸ್ನೇಹಿತರೆ, ನಮ್ಮ ಗ್ರೀನ್ ಚೆನ್ನ ಮಸಾಲ ರೆಡಿ ಆಯಿತು. ಅದ್ಭುತವಾದ ರೆಸಿಪಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆಯಿತಾ. ನೋಡಿ ಇಷ್ಟಾದರೆ ಸಾಕು. ಇವಾಗ ಕೊನೆಯ ಹಂತಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿ.
ಸ್ನೇಹಿತರೆ ನೋಡಿ, ನಮ್ಮ ಅದ್ಭುತವಾದ ಗ್ರೀನ್ ಚೆನ್ನ ಮಸಾಲ ರೆಡಿಯಾಗಿದೆ. ಯಾವ ರೀತಿ ತಿನ್ನೋದಂದರೆ, ಒಂದು ಸ್ವಲ್ಪ ಇಲ್ಲಿ ನೋಡಿ ಚೆನ್ನ ಮಸಾಲ ತಗೊಂಡಿದ್ದೇನೆ. ಅದಕ್ಕೆ ಬೇಯಿಸಿ ಕಟ್ ಮಾಡಿಕೊಂಡಿರುವಂಥ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಆಲೂಗೆಡ್ಡೆ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಚಾಟ್ ಮಸಾಲ ಇಲ್ಲ ಇದ್ದಿದ್ರೆ ನಿಂಬೆಹುಳಿ ರಸ ಕೂಡ ಹಿಂಡಿಕೊಳ್ಬೋದು. ವಾವ್, ನೋಡಿ ಇದನ್ನು ತಿಂದರೆ ಉಂಟಲ್ಲ, ಈ ರೀತಿ ಮಾಡಿ ತಿಂದರೆ ಉಂಟಲ್ಲ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದ ಒಂದು ರೆಸಿಪಿ. ಬ್ರೇಕ್ಫಾಸ್ಟಿಗೆ ಸಹ ಮಾಡಿಕೊಳ್ಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡಿಕೊಳ್ಬೋದು. ನೋಡಿ ಚೆನ್ನಾಗಿ ಮಕ್ಕಳು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ಹಾಗೆ ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ. ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.